ವೀಕ್ಷಕರೇ, ನಾವಿವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿದ್ದೀವಿ. ನಾವೀಗ ಏರ್ಪೇಟೆಯಲ್ಲಿದ್ದೀವಿ. ಮಂಡ್ಯದ ರಾಜಕೀಯ ಅಂದ್ರೆ ಇಡೀ ಇಂಡಿಯಾನ ತಿರುಗಿ ನೋಡೋ ತರ ಇರುತ್ತೆ. ಜಿಲ್ಲೆ ಉಳಿಸ್ತೀನಿ, ನಾನು ಜಿಲ್ಲೆ ಉಳಿಸ್ತೀನಿ ಅಂತಾರೆ. ಯಾವ ಬಂದು ನಾನು ಜಿಲ್ಲೆ ಇಲ್ಲಿವರೆಗೂ ಮಾಡೋಕ್ಕಾಗಿಲ್ಲ. ಸುಮಲತಾ ನಾವೇನು ಮಾಡಿಲ್ಲ, ಸುಮಲತಾ ಹಾಕೋದಿಲ್ಲ. ನಾವು ಬಂದೇ ಇಲ್ಲ, ಸುಳ್ದೆ ನೋಡಿಲ್ಲ ಈ ಕಡೆಗೆ ಕ್ಯಾರ್ಪೇಟೆ ತಾಲೂಕೆ. ಇವಂತವ್ರಿಗೆಲ್ಲ ಓಟ್ ಹಾಕಿ ನಾವು ಗೆಲ್ಸ್ಬಿಡೋಲ್ಲ, ನಮ್ಮ ಹೆಗಡೆ ತಗ ನಾವು ಹೊಡ್ಕೋಬೇಕು. ಮೈತ್ರಿ ಆದ್ರೆ JDS ಬಿಜೆಪಿ ಓಟ್ ಹಾಕಿ. ಸುಮಲತಾ ರಮ್ಮಿಲ್ ಕಾಲ್ಭಾಗ ಮಾಡಿಲ್ಲ. 2,000 ರೂಪಾಯಿ ಆಗ್ತೀವಿ ಅಂತಂದ್ರು. 2,000 ರೂಪಾಯಿ ಏನು ಫಿಕ್ಸ್ ಇರೋದು? ಸಿದ್ದರಾಮಯ್ಯನವರು ನಮ್ಮ ಅಪ್ಪನಿಗೆ ಕ್ಯಾರ್ಪೇಟೆಯಲ್ಲಿ ಅಭಿವೃದ್ಧಿ ಏನು ಆಗಿಲ್ಲ. ಅವಳಿಗೆ ಸುಮಲತಾ ಟಿಕೆಟ್ ಕೊಟ್ಟ ಬಿಜೆಪಿ ಇಂದ ಸೋಲು ಕಥಿತ. 3 ಕೆಜಿ ಕೊಡ್ತಾನೆ, ಎಟ್ಲ ಮೂಲೆ ಅದು. ಈ ಸರಿ ನಮ್ಮ MP ಎಲೆಕ್ಷನಲ್ಲಿ ನಮ್ಮ ರಾಷ್ಟ್ರ ಒಂದು ಭದ್ರತೆ ಇರಬೇಕು ಅಂದರೆ ನಾವು ಮೋದಿಯವರಿಗೆ ಸಪೋರ್ಟ್ ಮಾಡಬೇಕು. ಮೋದಿಯವರು ಬಂದ ಮೇಲೆ 10 ವರ್ಷದಲ್ಲಿ ಎಲ್ಲ ರಾಷ್ಟ್ರಗಳ ಸಂಬಂಧನೂ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಹಾಗೂ ನಮ್ಮ ಇದನ್ನು 5ನೇ ಭಾರತವನ್ನು ಒಂದು ಒಳ್ಳೆಯ ಉತ್ತಮ ಸ್ಥಾನವನ್ನು ತಗೊಂಡೋಗಿದ್ದಾರೆ. ಒಳ್ಳೆಯ ಸ್ಥಾನದಲ್ಲಿದೆ. ಆ ಸೆಂಟ್ರಲಲ್ಲಿ ನಮ್ಮ ವಿಶ್ವದಲ್ಲಿ ಹಿಂದೂ ರಾಷ್ಟ್ರ ಅನ್ನೋದಿರೋದು 4-5 ರಾಷ್ಟ್ರ ಇತ್ತು. ಆದರೆ ಇವಾಗ ಇರೋದು ಒಂದೇ ರಾಷ್ಟ್ರ. ಇದು ನಶಿಸಿ ಹೋಗೋ ಮಟ್ಟಕ್ಕೆ ಬಂದಿದೆ. ಈ ನಶಿಸಿ ಹೋಗೋ ಮಟ್ಟವನ್ನು ನಾವು ತಡೆಗಟ್ಟಬೇಕು ಅಂದರೆ, ನಮ್ಮ ಹಿಂದೂ ರಾಷ್ಟ್ರ ಇರಬೇಕು ಅಂತ ಅಂದರೆ ನಾವು ಮೋದಿಜಿಯವರಿಗೆ ಸಪೋರ್ಟ್ ಮಾಡಿದ್ರೆ ನಮ್ಮ ಹಿಂದೂ ರಾಷ್ಟ್ರ ಇರ್ತದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ದಯವಿಟ್ಟು ನಮ್ಮ ವಿಶ್ವದಲ್ಲಿ ನಮ್ಮ ಹಿಂದೂ ರಾಷ್ಟ್ರವನ್ನು ಉಳಿಸಿ ಅಂತ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಯಾರಿಗೆ ಜನಬೆಂಬಲ ಜಾಸ್ತಿ ಇದೆ? ಸ್ಟಾರ್ ಚಂದ್ರ ಅವ್ರಿಗ ಅಥವಾ ನಿಖಿಲ್ ಅವ್ರಿಗ, ಸುಮಲತಾ ಅವ್ರಿಗ? ಈ ಸುಮಲತಾ ಅವರು ಅಂಬರೀಷ್ ಅವ್ರ ಹೆಸರಿಂದ ಹೋದ್ಸರಿ ಬಂದರು. ಅವರು ಏನೋ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದು, ಸಂದಣೆ ಮಾಡಲಿಲ್ಲ. ಅವ್ರ ಹಿಂಬಾಲಕರ ಜೊತೆ, ಕೆಲವು ಹಿಂಬಾಲಕರ ಜೊತೆ ನಿಂತ್ಕೊಂಡು ಈ ನಮ್ಮ ಸಾರ್ವಜನಿಕರನ್ನ ಸ್ಪಂದಿಸಿಲ್ಲ, ಸಾರ್ವಜನಿಕವಾಗಿ ವರ್ಕ್ ಮಾಡಿಲ್ಲ. ಆದ್ದರಿಂದ ಈ ಮಂಡ್ಯದಲ್ಲಿ ಒಕ್ಕಲಿಗರು ಜಾಸ್ತಿ ಇರೋದರಿಂದ, ಒಮ್ಮತ ಇರೋದರಿಂದ, ಕುಮಾರಸ್ವಾಮಿ ದೇವೇಗೌಡರ ಮನೆಯವರು ಮತ್ತು ಕುಮಾರಸ್ವಾಮಿ ಅವ್ರಿಗೆ ಒಂದು ಒಮ್ಮತ ಇರೋದರಿಂದ ನಿಖಿಲ್ಗಿದೆ ಅಂತ ಅಂದ್ಕೊಂಡಿದ್ದೀವಿ. ದುಡ್ಡಿಂದ ಎಲ್ಲ ಎಳೆಯೋಕ್ಕಾಗಲ್ಲ. ಸ್ಟಾರ್ ಚಂದ್ರ ಅವರು ಹೊಸ ಮುಖ, ಮೇಯ್ನಾಗಿ ಸ್ಟಾರ್ ಚಂದ್ರ ಅವರು ಮಂಡ್ಯಕ್ಕೆ ಹೊಸ ಮುಖ. ಸ್ಟಾರ್ ಚಂದ್ರು ಅಂದರೆ ನಾಮಂಗಲದಲ್ಲಿ ಒಂದು 4-5 ಹಳ್ಳಿಗೋ ಹಲವು ಭಾಗಕ್ಕೂ ಗೊತ್ತಿರಬೇಕು ಅಷ್ಟೇ. ಆದರೆ ಸುಮಲತಾ ಗೊತ್ತು. ಆದರೆ ಹೋದ ಸರಿ ಅವರು ಹಿಂಬಾಲಕರ ಕಡೆಯಿಂದ ಅಂಥ ವರ್ಕ್ ಏನು ಆಗಿಲ್ಲ, ಮಂಡ್ಯದಲ್ಲಿ ಆಗಿಲ್ಲ. ಕುಮಾರಸ್ವಾಮಿ ಅವರಿಗೆ ಇಲ್ಲಿಂದ ಒಂದು ಹೆಸರಿದೆ, ಏನೋ ಒಂದು ಮಾಡ್ತಾರೆ ಅಂತ ನಂಬಿಕೆ ಇದೆ. ಮಾಡಿಲ್ಲ ಅವರು, ಇನ್ಮೇಲೆ ಮಾಡ್ತಾರೆ ಅಂತ ನಂಬಿಕೆ ಇದೆ. ಆದ್ದರಿಂದ ನಿಖಿಲ್ ಅವರಿಗೆ ಒಮ್ಮತ ಇದೆ. ಕಾಂಗ್ರೆಸ್ ಗ್ಯಾರಂಟಿಗಳು ಇವರು ಏನು ವರ್ಕ್ ಆಗಲ್ಲ ಅಂತೀರ ಹಂಗಾದ್ರೆ? ಸರ್, ಕಾಂಗ್ರೆಸ್ ಗ್ಯಾರಂಟಿ ಯಾವುದೂ ವರ್ಕ್ ಆಗಲ್ಲ. ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಬಿಟ್ಟು ನಾವು ಹೋದ್ವಾರ ಮೈಸೂರು ಹೋಗಿದೆ. 5 ಗಂಟೆಗೆ ಬಸ್ ಸ್ಟ್ಯಾಂಡಿಗೆ ಬಂದೆ. 8 ಗಂಟೆ ಆದರೂ ಬಸ್ ಹತ್ತಕ್ಕಾಗಲಿಲ್ಲ ನನ್ನ ಕೈಲಿ. ಜನ ಎಲ್ಲ ತುಂಬ್ಕೊ ಬರ್ತಾರೆ. ಆಮೇಲೆ ಟ್ರೈನಲ್ಲಿ ಬಂದೆ. ಇದರಿಂದ ಈ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಪ್ರತಿಯೊಬ್ಬರಿಗೂ ತೊಂದರೆ ಆಯ್ತಾಯಿದೆ ಹೊರತು ಒಳ್ಳೆಯದಂತೂ ಆಗ್ತಾಯಿಲ್ಲ. ಮನೇಲಿ ಗಂಡಂದಿರಿಗೆ ಹೆಂಡ್ತಿದಿರು ಕೆಲವರು, ಎಲ್ಲರೂ ಅಲ್ಲ, ಒಂದು ಪಾರ್ಟಿ 50% ಅಡುಗೆನೇ ಮಾಡ್ತಲ್ಲ. ಆ ದೇವಸ್ಥಾನ ಅಮಾಸೆ ಬತ್ತು ಅಂದರೆ ಆ ದೇವಸ್ಥಾನ, ಈ ಅಮಾಸೆ ಪುಣ್ಯಮೆ ಬತ್ತು ಅಂದರೆ ಈ ದೇವಸ್ಥಾನ. ಈ ಥರ ಬಸ್ಗಳಲ್ಲಿ ನೋಡಿ, ನೀವೇ ಗೌರ್ಮೆಂಟ್ ಬಸ್ಗಳಲ್ಲಿ ನೋಡಿ, ಹೆಂಗಸು ಜನಸಂದಣಿ ಜಾಸ್ತಿ ಇರ್ತದೆ. ಸಾಮಾನ್ಯ ವರ್ಗದವರು ಸಾಮಾನ್ಯವಾಗಿ ಎಲ್ಲೋ ಒಂದು ಕಡೆ ಹೋಗಬೇಕು ಮಾಡಬೇಕು ಅನ್ನೋರಿಗೆ ಜರ್ನಿ ಮಾಡೋಕ್ಕಾಗ್ತಾಯಿಲ್ಲ. ಈ ಥರ ಸಮಸ್ಯೆಗಳು ಈ ಗ್ಯಾರಂಟಿಯಿಂದ ಆಗಿದೆ. ಬಟ್ ಇವರು ಗ್ಯಾರಂಟಿ ಕೊಟ್ಟಿದ್ರು, ಇದರಲ್ಲಿ ಈ ವಿದ್ಯುತ್ ಓಕೆ, ಇದೆಲ್ಲ ಕೊಡೋದು ಬದಲು ಮಕ್ಳುಗಳಿಗೆ ಎಜುಕೇಷನು ಮತ್ತು ಎಲ್ಲರಿಗೂ ಆರೋಗ್ಯ ಒಂದು ಕೊಟ್ಟಿದ್ರು ಚೆನ್ನಾಗಿರ್ತಿತ್ತು. ಬಟ್ ಇವ್ರು ಕೊಟ್ಟಿರೋ ಗ್ಯಾರಂಟಿಯಿಂದ ಎಲ್ಲ ಹಾಳಾಗ್ತಾ ಇದ್ದಾರೆ. ಈಗ ಕರ್ನಾಟಕದಲ್ಲಿ ಎಷ್ಟೋ ಕಡೆ ಕುಡಿಯೋಕ್ಕೆ ನೀರಿಲ್ಲ, ಮಂಡ್ಯದಲ್ಲೂ ನೀರಿಗೆ ಬರ ಬಂದ್ಬಿಟ್ಟೈತೆ. ಅಂಥದ್ರಲ್ಲಿ ತಮಿಳ್ನಾಡಿಗೆ ನೀರು ಬಿಡ್ತವ್ರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಇದು ಕಾಲದಿಂದನೂ ಬಂದುಬಿಟ್ಟಿದೆ. ಏನಂತ ಬಂದಿದೆ, ನಮ್ಮ ಕರ್ನಾಟಕದ ರಾಜಕೀಯದರು ಅನ್ಲಾಯಕ ಅಂತ ಹೇಳ್ತೀನಿ. ತಮಿಳ್ನಾಡವರು 10 ಎಕರೆ ಇದ್ದರೆ ನಮಗೆ 20 ಎಕರೆ ಇದೆ ಅಂತ ತೋರಿಸ್ತಾ ಇದ್ದಾರೆ.
ಸಮೀಕ್ಷೆ ಮಾಡಿಸ್ತಾ ಇದ್ದಾರೆ, ಕರ್ಕೊಂಬಂದು ಸಮೀಕ್ಷೆ ಮಾಡಿಸ್ತಾ ಇದ್ದಾರೆ. ಇವರು ಎಲ್ಲಿ ಕೆಲಸ ಮಾಡಬೇಕು, ಯಾರು ಕರ್ಕೊಂಬಂದು ಸಮೀಕ್ಷೆ ಮಾಡಬೇಕು, ನಮ್ಗೆ ಎಷ್ಟು ಜಮೀನಿದೆ, ಇಷ್ಟು ಜಮೀನಿಗೆ ಎಷ್ಟು ನೀರು ಬೇಕು, ಏನು ಬೇಕು ಅನ್ನೋದನ್ನು ಇವರು ಒಂದು ಇದೇ ಮಾಡಿಲ್ಲ. ಮತ್ತು ನಮ್ಮ ಕರ್ನಾಟಕದ ರಾಜಕಾರಣಿಗಳು ಏನಂದರೆ, ನನಗೆ ರಾಜಕೀಯ, ನನ್ನ ಇಂಡಿಯಾ ರಾಜಕೀಯ, ನನ್ನ ಇಂಡಿಯಾ ಸಂಸತ್ತು ಅಂತಾರೆ. ನಾನು ಕರ್ನಾಟಕದವನು, ನಮ್ಮ ಕರ್ನಾಟಕದಲ್ಲಿ ನೀರಿಲ್ಲ, ಕಾವೇರಿ ನಮ್ಮವಳು, ನಾವು ಕಾವೇರಿನ ಉಳಿಸ್ಕೋಬೇಕು ಅನ್ನೋ ಭಾವನೆ ಯಾರಿಗೂ ಇಲ್ಲ. ಆ ಅಧಿಕಾರಕ್ಕೆ ಹೋಯ್ತು ಅಂದರೆ ಅವ್ರಿಗೆ ಅಧಿಕಾರದ ಆಸೆ ಇದೆ. ಅಧಿಕಾರದ ಆಸೆಯಿಂದ ನಮ್ಮ ಕರ್ನಾಟಕ ಇನ್ನೂ 50 ವರ್ಷ ಹೋದ್ರೂ ಉದ್ಧಾರ ಆಗಲ್ಲ. ನೋಡಿ, ಇವಾಗಲೇ ನೋಡಿ ನೀವು, ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಕೆಲವು ಗದ್ದೆಗಳು ನೋಡಿದ್ರೆ ಬಾಯಿ ಬಿಟ್ಟಿವೆ, ಒಣಕೊಂಡಿವೆ. ಈ ಸರಿ ಯಾರು ಕಬ್ಬು ಹಾಕಿಲ್ಲ, ಭತ್ತನೂ ಹಾಕಿಲ್ಲ. ಏನು ತಿಂತಾರೆ? ಹೊಟ್ಟೆಗೆ ಏನು ರೀ ತಿಂತಾರೆ? ನೀರಿಲ್ಲ. ಇಲ್ಲಿ ನೀರಿಲ್ದೇ ಅಲ್ಲಿ ನೀರು ಬಿಟ್ಟಿದ್ದಾರೆ. ನೀರು ಬಿಡೋ ಅವಶ್ಯಕತೆ ಇತ್ತಾ? ಇವ್ರು ಹೇಳಬೇಕಾಗಿತ್ತು, ನಮಗೆ ಇಲ್ಲಿ ನಮ್ಮ ಜನಕ್ಕೆ ನೀರಿಲ್ಲ, ಬಂದು ಸಮೀಕ್ಷೆ ಮಾಡಿ. ಭೂಮಿಯೆಲ್ಲ ಒಣಗ್ತಾ ಇದೆ, ಸಮೀಕ್ಷೆ ಮಾಡಿ. ನಾವು ಯಾವುದೇ ಕಾರಣಕ್ಕೂ ನೀರು ಕೊಡೋಕ್ಕಾಗಲ್ಲ. ಈ ಬೆಂಗಳೂರಲ್ಲಿ ಎಷ್ಟೋ ಕಡೆ, ಇಲ್ಲೇ ಮಂಡ್ಯದಲ್ಲೇ ಬೋರಲಲ್ಲಿ 500 ಅಡಿ ಓಡಿಸಿರೋರು ನೀರು ಬತ್ತಿದ್ದು, ಇವಾಗ ನೀರು ಏರು ತಗೊಂಡು ಗುಟ್ರಾಗ್ತಾಯಿದೆ. ಗುಟ್ರಾಗ್ತಾಯಿದೆ, ನೀರು ಪೋರ್ಸೋಕೆ ಬರ್ತಾಯಿಲ್ಲ, ನೀರು ಬರ್ತಾಯಿಲ್ಲ. ಈ ಥರ ಸಮಸ್ಯೆ ಇದೆ. ಈ ಥರ ಸಮಸ್ಯೆಯಿಂದ ಏನು ಬೆಳೆ ಬೆಳೀತಾರೆ, ಏನು ಮಾಡ್ತಾರೆ? ಭೂಮಿ ಕಾವು ಜಾಸ್ತಿ ಇದೆ. ಭೂಮಿ ಕಾವು ಜಾಸ್ತಿ ನೆಕ್ಸ್ಟ್ ಕಾಯಿಲೆಗಳು ಉತ್ಪತ್ತಿ ಆಗ್ತದೆ. ಈ ಥರ ಸಮಸ್ಯೆಗಳೆಲ್ಲ ಉದ್ಭವ ಆಗ್ತಾಯಿದೆ. ದಯವಿಟ್ಟು ಯಾವುದೇ ರಾಜಕಾರಣ ಆಗಲಿ, ನನ್ನ ರಾಜ್ಯ, ನನ್ನ ಜಿಲ್ಲೆ, ನಾ ಕಾವೇರಿನ ಉಳಿಸ್ಕೋಬೇಕಂತ ಹೋರಾಟ ಕೊಡಬೇಕು ಮುಂದೆ ಅಂತ ಈ ಮೂಲಕ ನಾನು ಸೂಚನೆ ಮಾಡ್ತಾಯಿದ್ದೀನಿ. ಅಯ್ಯೋ, ಎಲೆಕ್ಷನ್ ಬಗ್ಗೆ ಏನು ರಾಜಕೀಯದವರು ಎಲ್ಲ ಪಾರ್ಟಿಯವರು ಒಂದೇ ಅಣ್ಣ. ಏನೇ ಆದರೂ ಇವತ್ತಿನ ಕಬ್ಬು ಒಣಗ್ತಾ ಇರೋದು ನೋಡಿದ್ರೆ, ಹೊರಳು ದುದ್ದ ಮಲಾಯ್ಕನ ಕಟ್ಟೆ ಆ ಕಡೆ ಎಲ್ಲ ನೋಡಿದ್ರೆ ಹೊಟ್ಟೆ ಉರಿತಾ ಇದೆ. 4 ಗಿಣ್ಣೆ 5 ಗಿಣ್ಣೆ ಕಬ್ಬು ನಂಜನಗೂಡು ಫ್ಯಾಕ್ಟ್ರಿಗೆ ಹೊಡಿತಾವ್ರೆ. ಅವರು ಕಾಕಂಬಿ ಮಾಡ್ತೀನಿ ಅಂತ ಹೇಳ್ತಾರೆ. ಇದು ಸತ್ಯನೋ ನಿಜನೋ ಗೊತ್ತಿಲ್ಲ. ಯಾವ ರಾಜಕೀಯದವ್ರು ಹೇಳಿದ್ರು ಅಷ್ಟೇ, ನನ್ನ ಜಿಲ್ಲೆ ಉಳಿಸ್ತೀನಿ ಅಂತಾರೆ. ಯಾವ ಬಂದು ನನ್ನ ಜಿಲ್ಲೆ ಇಲ್ಲಿವರೆಗೂ ಮಾಡೋಕ್ಕಾಗಿಲ್ಲ. ಸುಮಲರತ್ತವ್ರು ಆಡಳಿತ ಹೋಯ್ತಾರೆ, ಬರ್ತಾರೆ, ಇಲ್ಲಿ ಮನೆ ಮಾಡ್ತೀನಿ, ಮನೆ ಮಗಳು ಅಂತಾಳೆ. ಎಲ್ಲಿ ಜನ ಪರವಾಗಿ ಮಾಡಿದಾರೋ ಬಿಟ್ಟಿದಾರೋ ನನಗೆ ಅದಕ್ಕೆ ಒಂದು ಗೊತ್ತಾಯ್ತಾ ಇಲ್ಲ ಸರ್. ಅದನ್ನು ಜನಗಳೇ ತಿಳ್ಕೊಬೇಕು ಅಭಿಪ್ರಾಯ. ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅಂತಂದರೆ ಅವರವರು ದುಡ್ಡನ್ನ ಇದ್ರ ಮೇಲೆ ಹೋಯ್ತಾ ಇರ್ತಾರೆ. ಆ ಟೈಮ್ಗೆ ದುಡ್ಡು ತಂದರೆ ಸಾಕು. ಮೊದಲು ಜನ ಸಂಪಾದನೆ ಮಾಡಬೇಕು ಅಂತ ಒಬ್ಬ ಹೋದರೆ ಜನ ಅಲ್ಲ, ಮೊದಲು ದುಡ್ಡು ಮಾಡು, ಅದೇ ಬರ್ತದೆ ಜನ ಅಂತ ಹೇಳ್ತಾರೆ. ಅದಕ್ಕೆ ಯಾರು ಹೇಳಿ ಉತ್ತರ? ಸಾರ್ವಜನಿಕವಾಗಿ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಅವರಾಗಲಿ, BJP ಅವರಾಗಲಿ, ದಳದವರಾಗಲಿ, ಯಾರೇ ಆಗಲಿ ಈಗ ಮಾಡ್ತಾ ಇರೋದು ಅನ್ಯಾಯ ನೋಡಿ. ಈಗ ಮಂಡ್ಯ ಕುಡಿಯೋಕ್ಕೆ ನೀರಿಲ್ಲ, 600 ಅಡಿ ತೊರೆದ್ರು ನೀರಿಲ್ಲ. ಅಂಥದ್ದನ್ನ ಈಗ ಕಾವೇರಿ ನೀರು ಬಿಟ್ಕೊಟ್ಬಿಡ್ತವ್ರೆ. ಬೆಂಗಳೂರಿನಲ್ಲಿ ನೋಡ್ತಾ ಇದ್ದೀರಾ, ದಿನ ನೋಡ್ತಾನೆ ಇದ್ದೀವಿ TV ಒಳಗೆ. ಆ ಥರ ಅನ್ಯಾಯ ಕೂತದೆ. ಏನು ಹೇಳಿದ್ರು ಅಷ್ಟೇ ಸರ್, ಏನು ಮಾಡೋಕ್ಕಲ್ಲ. ನೋಡಿ ಮಂಡ್ಯ ಫ್ಯಾಕ್ಟ್ರಿನ ಇಲ್ಲಿವರೆಗೂ ಹೋದ ಸರಿ ಹಂಗೋ ಹಿಂಗೋ ತಡೀತಾ ಇತ್ತು, ಇವತ್ತು ಇನ್ನೂ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಯಾಕೆ ಹೇಳಿ? ಈಗ ಇದ್ದ ಕಾರ್ಮಿಕರಿಗೂ ಅನ್ಯಾಯ ಆಗೋಯ್ತು. ಫ್ಯಾಕ್ಟ್ರಿ ಲಾಸ್ ಮಾಡಿಬಿಟ್ರು ಅಂದರು. ಈಗ ಬಂದು 50 ಕೋಟಿ 100 ಕೋಟಿ ಕೊಟ್ಟರು, ಇನ್ನೂ ಉದ್ಧಾರ ಆಗಲೇ ಇಲ್ಲ. ಯಾರೋ ಸೇವೆಗೆ ಆಯ್ತಾ ಇದೆ, ಸಾರ್ವಜನಿಕವಾಗಿ ಆಯ್ತಾ ಇಲ್ಲ. ಅದು ಫ್ಯಾಕ್ಟ್ರಿ ಹೊಡೆದ್ರೆ ತಾನೇ ಮಂಡ್ಯ ಜಿಲ್ಲೆ. ಫ್ಯಾಕ್ಟ್ರಿ ಹೊಡೆದಿರಲಿ ಮಂಡ್ಯ ಜಿಲ್ಲೆ ಇರೋದು ಒಂದು ಫ್ಯಾಕ್ಟ್ರಿ. ಈಗ ಅಷ್ಟು ಫ್ಯಾಕ್ಟ್ರಿ ಇತ್ತು, ಯಾವುದೋ ಕಾಲದಲ್ಲಿ ಮುಚ್ಚಾಕಿದ್ರು, ಇವತ್ತು ಫ್ಯಾಕ್ಟ್ರಿ ಇಲ್ಲ. ಹಂಗಾಗಿದೆ ಸರ್, ಅಷ್ಟೇ. ಅಯ್ಯೋ, ಎಲ್ಲ ಹೇಳ್ತಾರೆ. ಈಗ ಇಲ್ಲಿ ನಾನು ನಿನ್ನ ಪಾರ್ಟಿ ಕಟ್ಬಿಡ್ತಾರೆ, ಅಲ್ಲಿ ಹೋದ್ಮೇಲೆ ಗೆದ್ಮೇಲೆ ಎಲ್ಲ ಒಂದೇ. ಸರಿಯಾ ಸರ್? ಇಷ್ಟು ಹೇಳ್ಬೇಕೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.